ಸುಂದರವಾಗಿರುವನಲ್ಲ. ಅಯ್ಯೋ, ಹಿಂದಿನಿಂದ ನೋಡಲು ಎಷ್ಟು ಸುಂದರವಾಗಿರುವನು, ಮುಂದಿನಿಂದ ನೋಡಿದರೆ ಎಷ್ಟು ಚೆನ್ನಾಗಿರಲ್ಲ. ಪ್ರಿಯಾ, ಓ ಪ್ರಿಯಾ. ಯಾರು ನೀನು ಶುಭಾಂಗಿ? ನಾನು ಪ್ರಿಯಾ. ನಾನು ಪ್ರಿಯಾ. ಯಾರು ನಿನ್ನ ಪ್ರಿಯ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನನ್ನಿಂದೇನಾಗಬೇಕು? ನೀನಿಲ್ಲಿಗೆ ಬರಲು ಕಾರಣವೇನು? ನಾನು ಲಂಕಾಧೀಶ್ವರನಾದ ರಾವಣನ ಸೋದರಿ. ನನ್ನ ಹೆಸರು ನಕ ನಕ ನಕನಕ ಶೂರ್ಪನಖ ಎಂದು ಕರೆಯೋರು. ನಾನು ನಿನ್ನನ್ನು ಮೋಹಿಸಿ ಬಂದಿದ್ದೇನೆ ಪ್ರಿಯಾ. ಕೈ ಹಿಡಿದು ಕಾಪಾಡು. ಓಹೋ, ರಾವಣನ ಸಹೋದರಿಯೋ? ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನನ್ನು ವರಿಸಲು ನನಗೆ ಸಾಧ್ಯವಿಲ್ಲ. ಮೇಲಾಗಿ ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ನನ್ನ ಅಗ್ರಜನಾದ ಶ್ರೀರಾಮಚಂದ್ರನವನು, ಅವನ ಬಳಿಗೆ ಹೋಗು. ನಿನ್ನಿಷ್ಟಾರ್ಥ ನೆರವೇರುವುದು. ಓಹೋ, ಹಾಗೆಯೇ ಆಗಲಿ. ನಾನು ಆತನ ಬಳಿಗೆ ಮೊದಲೇ ಹೋಗಿದ್ದೆ ಪ್ರಿಯಾ. ಹಾಗಾದ್ರೆ ನೀನು ನನಗೆ ಅತ್ತಿಗೆ ಆಗಬೇಕು. ಇಲ್ಲ ಪ್ರಿಯಾ, ನಾನು ಸುಮ್ಮನೆ ಮುಖ ನೋಡಿ ಬಂದೆ. ಅವನೇ ಹೇಳಿದ, ನಾನು ಏಕಪತ್ನಿ ವ್ರತಸ್ಥ, ಪರಸ್ತ್ರೀಯರು ನನಗೆ ಸೋದರಿಯರ ಸಮಾನ. ಈ ನನ್ನ ಕಾರ್ಯಕ್ಕೆ ನನ್ನ ಸೋದರನೇ ಸಮರ್ಥ ಎಂದು ಹೇಳಿದ. ಏನು ಹಾಗೆ ಹೇಳಿದರೆ? ನೋಡಮ್ಮ, ಅವನು ಹೇಳಿದ್ದು ನಿಜ. ಆದರೆ ನಾನು ರಾಮದಾಸ, ಅವನ ಆಜ್ಞೆ ಇಲ್ಲದೆ ನಾನು ಏನು ಮಾಡುವುದಿಲ್ಲ. ಆದ್ದರಿಂದ ಆತನ ಬಳಿಗೆ ಹೋಗಿ ಏನಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ, ಆಗ ನಿನ್ನನ್ನು ವರಿಸುತ್ತೇನೆ. ಅಯ್ಯೋ ಪ್ರಿಯಾ, ಈ ಸಣ್ಣ ವಿಷಯಕ್ಕೆ ಪುನಃ ಅವನಲ್ಲೇನಾದ್ರೂ ಕೇಳುವುದಿಯೇ? ನೀನೇ ನನ್ನನ್ನು ಆಲಂಗಿಸಿ ಆನಂದಿಸಿ ಅನುಭವವನ್ನು ಅನುಭವಿಸು ಬಾ ಪ್ರಿಯಾ, ಬಾ. ಸಾಧ್ಯವಿಲ್ಲವಮ್ಮ. ಕುರುಹನ್ನು ತಂದರೆ ಮಾತ್ರ ವರಿಸುವನು, ಏಕೆಂದರೆ ನೀನು ಆತುರದಲ್ಲಿರುವೆ. ಬೇಗ ಹೋಗಿ ಕುರುಹನ್ನು ತೆಗೆದುಕೊಂಡು ಬಾ, ಮುಹೂರ್ತ ಮೀರಿ ಓದಿತು. ಹಾಗಾದರೆ ಹೋಗಲೇ ಪ್ರಿಯ? ಹೌದೌದು, ಹೋಗಲೇಬೇಕು. ಹೋಗುತ್ತೇನೆ. ನಾನು ಬರುವ ತನಕ ಇಲ್ಲಿಯೇ ಇರಬೇಕು. ಆಗಲಿ, ಹೋಗಿ ಬಾ.